ಹಲೋ ಫ್ರೆಂಡ್ಸ್, ನಾನು ನಿಮ್ಮ ರೇಖಾ ಮನೆ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ನಾನೊಂದು ರೆಸಿಪಿ ಮಾಡ್ತಾಯಿದ್ದೀನಿ. ನಿಮ್ಗೇನಾದ್ರು ಗೆಸ್ ಮಾಡೋಕ್ಕಾಗುತ್ತಾ ಇದೇನು ರೆಸಿಪಿ ಅಂತ? ನೋಡಿ, ಗೆಸ್ ಮಾಡೋಕ್ಕಾಗಿಲ್ಲ ಅಂದರೆ ನಾನೀಗ ತೋರಿಸ್ಕೊಡ್ತೀನಿ ನೋಡಿ ಯಾವ ಥರ ಅಂತ. ಇದು ಯಾವ ಥರ ನೋಡಿದ್ದೀರಾ? ಇಷ್ಟು ದೊಡ್ಡದು ಮಶ್ರೂಮ್ನ. ಇದು ನಮ್ಮ ತೋಟದಲ್ಲಿ ಸಿಕ್ಕಿದ್ದು. ನೋಡಿ ಎಷ್ಟು ದೊಡ್ಡದಾಗಿದೆ, ತುಂಬ ಚೆನ್ನಾಗಿದೆ. ಮೊನ್ನೆ ಒಂದು 5 ದಿನ ಮಳೆ ಬಂತಲ್ಲ, ಆ ಮಳೇಲಿ ಬಂದಿತ್ತು. ಹಂಗಾಗಿ ನಮ್ಮ ಮನೆಯವ್ರು ತೊಗೊಂಬಂದಿದ್ರು. ಇದನ್ನು ನೋಡಿ ಈ ಥರ ಕ್ಲೀನ್ ಮಾಡಬೇಕು, ಮಣ್ಣೆಲ್ಲ ಹೋಗಂಗೆ. ಅದ್ರದ್ದು ಮೇಲ್ಗಡೆ ಸಿಪ್ಪೆನ ತೆಳುವಾಗಿರುತ್ತೆ, ಅದನ್ನು ತೆಕ್ಕೋಬೇಕು. ಈ ಥರ ನೋಡಿ, ಈ ಥರ ಕಟ್ ಮಾಡಿ ಇಟ್ಕೋಬೇಕು. ಪೂರ್ತಿ ಎಲ್ಲ ಕ್ಲೀನ್ ಮಾಡಾಗಿದೆ ನೋಡಿ. ಹೆಚ್ಚು ಕಮ್ಮಿ 2ರಿಂದ 1 ಮರದಷ್ಟು ನನಗೆ ಮಶ್ರೂಮ್ ಸಿಕ್ಕಿದೆ. ಎಷ್ಟು ದೊಡ್ಡದಿದೆ ಅಂತ ನಿಮಗೆ ತೋರಿಸಿದ್ದೀನಿ ನಾನು. ನೋಡಿ, ಈ ಥರ ಕಟ್ ಮಾಡಿ ಇಟ್ಕೋಬೇಕು. ಆಮೇಲೆ ಇದನ್ನು ನೀರಿಗೆ ಹಾಕಿ ವಾಶ್ ಮಾಡ್ಕೊಳ್ಳೋಣ. ಇಷ್ಟು ದಪ್ಪನೇ ಕಟ್ ಮಾಡಿದ್ದೀನಿ. ಅದು ಬೆಂದಾದಮೇಲೆ ಸ್ವಲ್ಪ ಸಣ್ಣ ಆಗುತ್ತೆ. ಒಂದು ಕಡಾಯಿ ಇಟ್ಟು ಅದಕ್ಕೆ 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾಯ್ತಿದ್ದಂಗೆ ಅದಕ್ಕೆ ಕ್ಯಾಪ್ಸಿಕಮ್ಮು ಮತ್ತು ಕರ್ಬೇವಿನ ಸೊಪ್ಪು ಹಾಕ್ತೀನಿ. ಅದು ಫಸ್ಟು ಚೆನ್ನಾಗಿ ಫ್ರೈ ಆಗಬೇಕು. ಎಣ್ಣೆ ಕಾಯ್ತಾ ಇದೆ ನೋಡಿ. ಹೆಲ್ತಿಗೂ ಇದು ಒಳ್ಳೆಯದು. ಇದು ನ್ಯಾಚುರಲಾಗಿ ಬರುತ್ತಲ್ಲ, ತುಂಬ ಟೇಸ್ಟಾಗಿರುತ್ತೆ. ನೋಡಿ, ಈ ಥರ ಫಸ್ಟು ನಾನು ದಪ್ಪದಾಗೆ ಕಟ್ ಮಾಡ್ಕೊಂಡಿದ್ದೀನಿ. ಯಾಕೆ ಅಂದರೆ ಮುಂದೆ ಇದು ಗ್ರೇವಿಗೆ ನಾನು ಆ್ಯಡ್ ಮಾಡ್ತೀನಿ, ಅದಕ್ಕೋಸ್ಕರ. ಆಮೇಲೆ ಒಂದು 4 ದೊಡ್ಡ ಈರುಳ್ಳಿನ ದಪ್ಪದಾಗಿ ಕಟ್ ಮಾಡಿದ್ದೀನಿ. ಯಾಕೆ ಅಂದರೆ ನನಗೆ ಅದು ಗ್ರೇವಿ ಮಾಡಲಿಕ್ಕೆ ನಾನು ರುಬ್ಬಲಿಕ್ಕೆ ತೊಗೋತೀನಿ ಅದರಲ್ಲೇ. ಹಾಗಾಗಿ ಈ ಥರ ದಪ್ಪ ಕಟ್ ಮಾಡಿದ್ದೀನಿ ನೋಡಿ. ಕ್ಯಾಪ್ಸಿಕಮ್ ಚೆನ್ನಾಗಿ ಫ್ರೈ ಆಗಿದೆ. ಈಗ ಈರುಳ್ಳಿ ಹಾಕ್ತೀನಿ, ಕರ್ಬೇವಿನ ಸೊಪ್ಪು ಹಾಕಿದೆ. ಯಾವತ್ತೂ ಕ್ಯಾಪ್ಸಿಕಮ್ನೇ ಫಸ್ಟ್ ಹಾಕಬೇಕು, ಫ್ರೈಗೆ ಏನಾದ್ರು ಮಾಡೋದಿದ್ರೆ. ಅದ್ರ ನೀರಿನ ಅಂಶ ಎಲ್ಲ ಚೆನ್ನಾಗಿ ಹೋಗಲಿ ಅಂತ ಅಷ್ಟೇ. ಈಗ ನೋಡಿ, ಈ ಥರ ಸೈಜಲ್ಲಿ 1ರಲ್ಲಿ 4 5 ಆಗಂಗೆ ಈರುಳ್ಳಿನ ಕಟ್ ಮಾಡಿ ಇಟ್ಕೊಳ್ಳಿ. ಯಾಕೆ ಅಂದರೆ ಅದು ಗ್ರೇವಿಗೆ ಅದು ಬಿಡಿ ಆಗಿರುತ್ತಲ್ಲ, ಅದೆಲ್ಲ ತೆಗೆದಿಟ್ಕೊಂಡು ನಾಳೆ ಆಮೇಲೆ ಗ್ರೇವಿಗೆ ನಾನು ಆ್ಯಡ್ ಮಾಡ್ತೀನಿ. ಅದಕ್ಕೋಸ್ಕರ ದೊಡ್ಡ ಸೈಜಿಂದು 2 ದೊಡ್ಡ ಟೊಮೊಟೊ ತೊಗೊಂಡಿದ್ದೀನಿ, ಅದನ್ನು ಫ್ರೈ ಮಾಡ್ತಾಯಿದ್ದೀನಿ. ಈಗ ನೋಡಿ ಫ್ರೈ ಆಗಿದೆ. ಇದರಲ್ಲಿ ನಾನು ಬಿಡಿ ಆಗಿರೋದೆಲ್ಲ ಬಿಟ್ಬಿಟ್ಟು ಸ್ವಲ್ಪ ದಪ್ಪ ಇದೆಯಲ್ಲ ಗಟ್ಟಿ ನೋಡಿ, ಈ ಥರದ್ದು ನಾನು ರುಬ್ಬಲಿಕ್ಕೆ ತೊಗೋತಾ ಇದ್ದೀನಿ. ನಾನು ಈ ಸ್ವಲ್ಪ ಇಲ್ಲಿ ಗ್ರೇವಿ ಜಾಸ್ತಿ ಮಾಡ್ತಾಯಿದ್ದೀನಲ್ಲ, ಜಾಸ್ತಿ ಇರೋದ್ರಿಂದ ಅದಕ್ಕೇ ಸ್ವಲ್ಪ ರುಬ್ಬಲಿಕ್ಕೆ ತೊಗೋತಾ ಇದ್ದೀನಿ. ಸ್ವಲ್ಪ ಕಾಯಿನ ಹಾಕ್ತಾಯಿದ್ದೀನಿ ನಾನು. ಇದು ನಾನು ಫ್ರೀಝರಲ್ಲಿ ತುರಿದಿಟ್ಟಿದ್ದೆ ಕಾಯಿನ. ಯಾಕೆ ಅಂದರೆ ತುಂಬ ಕಾಯಿ ಹೋಳೆಲ್ಲ ಜಾಸ್ತಿ ಇದ್ದರೆ ನೀವು ಕೈಯೇನು ಮುಟ್ಟಂಗೆ ಕ್ಲೀನಾಗಿ ತುರಿದಿಟ್ಬಿಟ್ರೆ 1 ತಿಂಗಳಾದ್ರೂ ಕಾಯಿ ಫ್ರೆಶ್ ಆಗೇ ಇರುತ್ತೆ, ಒಂಚೂರು ಹಾಳಾಗೋದಿಲ್ಲ. ಹಾಗಾಗಿ ನಮ್ಮದು ಗಟ್ಟಿ ಥರ ಇದೆ ನೋಡಿ. ಏನಾದ್ರು ನಿಮ್ಮಲ್ಲಿ ಕಾಯಿ ಭಾಗ ಇದ್ದಾಗ ಈ ಥರ ತುರಿದು ಇಟ್ಕೊಂಬಿಡಿ, ಎಷ್ಟು ದಿವಸ ಆದರೂ ಹಾಳಾಗೋದಿಲ್ಲ. ಕೈ ಮಾತ್ರ ಯೂಸ್ ಮಾಡಬಾರ್ದು. ನಾನೊಂದು 10 ಗೋಡಂಬಿ ನೆನೆಹಾಕ್ಕೊಂಡಿದ್ದೆ, ಅದನ್ನು ರುಬ್ಕೊಂಬರ್ತೀನಿ. ಈಗ ಮತ್ತೆ ನಾನು ಒಗ್ಗರಣೆಗೆ ಸ್ವಲ್ಪ ಬಟರ್ ಹಾಕಿದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಇದಕ್ಕೆ 2 ಸ್ಪೂನ್ ಧನಿಯಾ, 2 ಸ್ಪೂನ್ ಖಾರ ಪೌಡ್ರ್ ಹಾಕ್ತಾಯಿದ್ದೀನಿ. ಅದು ಬಟರಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು, ಆವಾಗ ಅದೊಂದು ಟೇಸ್ಟ್ ಕೊಡುತ್ತೆ ಫ್ರೆಂಡ್. ಹಾಗಾಗಿ ನಾನು ಅದರಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ಇದು ಫ್ರೈ ಆದಮೇಲೆ ಈ ಥರ ಫ್ರೈ ಆದಮೇಲೆ ನಾನು ರುಬ್ಬಿರುವಂಥ ಮಸಾಲೆನ ಹಾಕ್ತಾಯಿದ್ದೀನಿ ನೋಡಿ. ರುಬ್ಬಿರುವಂಥ ಮಸಾಲೆ ಹಾಕ್ತಾಯಿದ್ದೀನಿ. ಅದನ್ನು ಸ್ವಲ್ಪ ಫ್ರೈ ಮಾಡೋಣ.
ಹೀಗೆ ಈ ಥರ ಫ್ರೈ ಎಲ್ಲ ಆದಮೇಲೆ ನಾನು ತೊಳೆದಿಟ್ಕೊಂಡಿದ್ನಲ್ಲ ಮಶ್ರೂಮು ಅದನ್ನು ಆ್ಯಡ್ ಮಾಡ್ತೀನಿ. ನಾನು ನೀರೇನು ಹಾಕೋದಿಲ್ಲ, ಮಶ್ರೂಮ್ನ ಹಾಗೆ ಡೈರೆಕ್ಟಾಗಿ ಹಾಕಿ ಅದರಲ್ಲೇ ನೀರಿನಂಶ ತುಂಬ ಇರುತ್ತೆ, ಸ್ವಲ್ಪ ನೆಂದಿದೆಯಲ್ಲ ಹಾಗಾಗಿ ಅದೇ ನೀರು ಬಿಟ್ಕೊಳುತ್ತೆ. ಹಾಗಾಗಿ ನೀರು ಮಾತ್ರ ಯೂಸ್ ಮಾಡಬೇಡಿ. ನೋಡಿ ಈ ಥರ ಈಗೆಲ್ಲ ಅದನ್ನು ಮಿಕ್ಸ್ ಮಾಡಿ ಇಟ್ಕೊಳ್ಳಿ, ಅದೆಲ್ಲ ನೀರೆಲ್ಲ ಬಿಟ್ಕೊಳುತ್ತೆ. ನೋಡಿ ಈ ಥರ ನೀರೆಲ್ಲ ಬಿಟ್ಕೊಂಡಿದೆ. ಈಗ ಇದಕ್ಕೆ ಮಸಾಲೆ ಎಲ್ಲ ಹೊಂದ್ಕೊಂಡಿದೆ. ಸ್ವಲ್ಪ ರುಚಿಗೆ ತಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು, ಈಗ ಸ್ವಲ್ಪ ನಾನಿಲ್ಲಿ ಜೀರಿಗೆ ಪೌಡ್ರ್ ಆ್ಯಡ್ ಮಾಡ್ತಾಯಿದ್ದೀನಿ, ಒಂದು ಅರ್ಧ ಸ್ಪೂನಷ್ಟು. ಈಗ ನೋಡಿ ಆ ಮಸಾಲೆನ ಸ್ವಲ್ಪ ತೆಗೆದಿಟ್ಕೊಂಡಿದ್ನಲ್ಲ ದಪ್ಪ ದಪ್ಪ ಪೀಸಸ್ಸು, ಕ್ಯಾಪ್ಸಿಕಮ್ಮು, ಈರುಳ್ಳಿ ಎಲ್ಲ ಅದೆಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ. ಆ ಗ್ರೇವಿ ಒಳಗೆ ಚೆನ್ನಾಗಿರುತ್ತೆ. ಹಾಗಾಗಿ ಒಂದು ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡ್ರು ಯೂಸ್ ಮಾಡ್ತಾಯಿದ್ದೀನಿ, ಅದು ಸ್ವಲ್ಪ ಸ್ಪೈಸಿಯಾಗಿರಬೇಕಲ್ಲ ಖಾರವಾಗಿ, ಹಂಗಾಗಿ. ಈಗ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಇದನ್ನು ಕುದಿಲಿಕ್ಕೆ ಬಿಡೋಣ ಒಂದು 10 ನಿಮಿಷ. ಉಪ್ಪು ಖಾರ ಎಲ್ಲ ನೀಟಾಗಿ ಎಳ್ಕೊಳ್ಳಿ. ಈಗ ಮಸಾಲೆ ಎಲ್ಲ ಹೊಂದ್ಕೋಬೇಕು ಆ ಥರ. ನೋಡಿ ಈ ಥರ ಕುದ್ರೆ ಈ ಥರ ಆಗುತ್ತೆ. ಅದು ಕಲರೇ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬ ಟೇಸ್ಟಾಗೂ ನಾನು ಅದಕ್ಕೆ ಅಕ್ಕಿ ರೊಟ್ಟಿ, ಅದಕ್ಕೆ ಬೇರೆ ಚಪಾತಿ ಏನಾದರೂ ಮಾಡ್ಕೋಬೋದು, ದೋಸೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನಾನು ಅಕ್ಕಿ ರೊಟ್ಟಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ.